ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ಥರ್ಸ್ಡೇ ಮಾರ್ನಿಂಗ್. ನೋಡಿ, ನಮ್ಮ ಮನೇಲಿ ಪೂಜೆ ಎಲ್ಲ ಇವತ್ತು ಮುಗ್ದಿದೆ. ನಮ್ಮೂರಲ್ಲಂತೂ ತುಂಬ ಜಿಡಿ, ಬೆಳಿಗ್ಗೆಯಿಂದನೂ ಜಿಡಿನೇ. ಹೇಳ್ತಾರಪ್ಪ ಇನ್ನೂ ಒಂದು ವಾರ ಇದೆ ಅಂತ, ಅದೇನೋ ಗೊತ್ತಿಲ್ಲ. ಬಟ್ ಇವತ್ತಂತೂ ತುಂಬ ಜಿಡಿ ಇದ್ದಿದೆ ನೋಡಿ. ಇವತ್ತಂತೂ ನಮ್ಮ ಮನೇಲಿ ತುಂಬ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಅಂದಾಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಊರಿಗೆ. ಹೋಗ್ತಾ ಹೋಗ್ತಾ ಎಂತಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೂ ಹೇಳ್ತೀವಿ, ಬನ್ನಿ. ನಾವೀಗ ಹೋಗ್ತಾ ಇರೋದು ದೇವರಸೊಳ್ಳಿ ಅಂತ. ಅದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿದೆ. ಇಲ್ಲಿ ಪ್ರತಿ ವರ್ಷವೂ ಆಷಾಢ ಟೈಮಲ್ಲಿ, ಆಷಾಢ ಮಾಸದಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತೆ. ಆ ಜಾತ್ರೆ ನೋಡೋಣ ಬನ್ನಿ. ಫಸ್ಟ್ ಬರೋದೇ ಇಲ್ಲಿ ಚಿಕ್ಕಮ್ಮ ತಾಯಿ ದೇವಸ್ಥಾನ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಆಂಜನೇಯನ ದೇವಸ್ಥಾನ. ಕೇಳಿಸ್ತಿದ್ಯಾ ತಮಟೆ ಸೌಂಡು? ತುಂಬ ಎಷ್ಟು ಜೋರಾಗಿ ಬಡಿತಿದ್ದಾರೆ ಅಂತ. ಹೀಗೆ ಪ್ರತಿ ವರ್ಷವೂ ಡೊಳ್ಳು, ತಮಟೆ, ನಗಾರಿ, ಪಟ್ಟದ ಕೋಲು, ಆನೆ, ಕುದುರೆ ಹೀಗೆ ಪ್ರತಿ ವರ್ಷವೂ ಕರ್ಕೊಂಬಂದು ಪ್ರತಿ ವರ್ಷವೂ ಗ್ರ್ಯಾಂಡಾಗಿ ಮಾಡ್ತಾರೆ. ಈಗ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ವಿ ನೋಡಿ. ದೇವಸ್ಥಾನ ಎಂಟ್ರಿಲಿ ಪ್ರತಿ ವರ್ಷವೂ ದೇವಸ್ಥಾನದೊಳಗೆ ವಿವಿಧವಾದ ಆಂಜನೇಯನ ಸ್ಟ್ಯಾಚ್ಯೂಗಳನ್ನ ಇಡ್ತಾರೆ. ಅದರಲ್ಲಿ ವಾಯ್ಸ್ ಬರುತ್ತೆ, ರಾಮ್ 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 ಅಂತ. ಸ್ವಲ್ಪ ಮುಂದೆ ಕಡೆ ಹಿಂಗೆ ದೇವಸ್ಥಾನ ಒಂದು ರೌಂಡ್ ಒಳಗಡೆ, ದೇವಸ್ಥಾನ ಒಳಗಡೆನೆ ಒಂದು ರೌಂಡ್ ಹೋಗಿದ್ದು ಬರೋಣ ಬನ್ನಿ. ನೋಡಿ, ಸ್ವಲ್ಪ ಮುಂದೆ ಹೋದರೆ ದೇವ್ರ ಬಲಭಾಗದಿಂದ ಫಸ್ಟ್ ಸಿಗೋದೆ ಆಂಜನೇಯನ ಸ್ಟ್ಯಾಚ್ಯೂ. ಇದು ಆಂಜನೇಯನ ಸ್ಟ್ಯಾಚ್ಯೂ ಕೈ ಮುಗಿದು ಸ್ವಲ್ಪ ಮುಂದೆ ಹೋದರೆ ನರಸಿಂಹಸ್ವಾಮಿ ಸ್ಟ್ಯಾಚ್ಯೂ ಸಿಗುತ್ತೆ. ಹಾಗೆ ಬಲಭಾಗದಿಂದ ತಿರುವಾಕೋ ಮುಂದೆ ಹೋದರೆ ಇಲ್ಲಿಂದನೂ ಸಹ ಮತ್ತೆ ಡೆಕೋರೇಷನ್ಗಳು, ಮತ್ತು ದೊಡ್ಡ ದೊಡ್ಡ ಆಂಜನೇಯನ ಸ್ಟ್ಯಾಚ್ಯೂಗಳು, ರಾಮನ ಸ್ಟ್ಯಾಚ್ಯೂ, ರಾಮನ ಮುಂದೆ ಆಂಜನೇಯ ಕೂತಿರೋ ಥರ ಸ್ಟ್ಯಾಚ್ಯೂ. ಇಲ್ಲಿ ನೋಡಿ, ಇದೇ ಆಂಜನೇಯ ಮೇನ್ ದೊಡ್ಡ ಮೂಲ ವಿಗ್ರಹ. ದರ್ಶನ ಮಾಡಿಕೊಂಡು ಈಚೆ ಬಂದರೆ ನಮಗೆ ಪ್ರಸಾದ ಅಂತ ಲಡ್ಡು, ಮಜ್ಜಿಗೆ, ಮೊಸರನ್ನ, ಪುಳಿಯೋಗರೆ ಈ ಪ್ರಸಾದ ತಿನ್ಕೊಂಡು ಜಾತ್ರೆನ ಒಂದು ರೌಂಡ್ ಹಾಕೋ ಹೋಗೋಣ ಬನ್ನಿ. ಈ ಮುಂದೆ ಕಾಣಿಸ್ತಾ ಇರೋದೇ ರಥ. ಈ ರಥನ ನಮ್ಮ ಸೈಡ್ ಇದನ್ನು ತೇರು ಅಂತಾರೆ. ತೇರು ನೋಡ್ಕೊಂಡು ಸ್ವಲ್ಪ ಮುಂದೆಗಡೆನೆ ಕಲ್ಯಾಣ ಮಂಟಪ ಇದೆ. ಇಲ್ಲಿ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ಶ್ರೀನಿವಾಸ ಏನಾರ ಕರ್ಕೊಳ್ಳಿ, ಅದ್ರ ಸ್ಟ್ಯಾಚ್ಯೂಗಳನ್ನ ಇಟ್ಟಿರ್ತಾರೆ. ಲಕ್ಷ್ಮೀ ನಾರಾಯಣನ ಕಾಲು ಒತ್ತುತ್ತಾ ಇರೋ ಥರ ಸ್ಟ್ಯಾಚ್ಯೂ ಇಟ್ಟಿರುತ್ತೆ. ಅದನ್ನು ನೋಡಿಕೊಂಡು ಸ್ವಲ್ಪ ಈಚೆ ಬಂದರೆ ಮುಂದೆ ಹೋಗ್ತಾ ಹೋಗ್ತಾ ಕಲ್ಯಾಣಿ ಹತ್ರ ಹೋಗ್ಬೋದು. ಕಲ್ಯಾಣಿ ನೋಡಿಕೊಂಡು ಈ ಸರ್ತಿನೇ ಅಂಗಡಿಗಳು ತುಂಬ ಕಮ್ಮಿ ಇದೆ. ಯಾಕಂದರೆ ತುಂಬ ಮಳೆ ನಮ್ಮ ಸೈಡು. ಮಳೆಯಿಂದ ಯಾವ ವ್ಯಾಪಾರನೂ ಆಗೋಲ್ಲ, ಜನಗಳು ಕಮ್ಮಿ. ಜನ ಕಮ್ಮಿ ಅಂತೇನಿಲ್ಲ, ಪ್ರತಿ ವರ್ಷ ಹೇಗಿತ್ತು ಅಷ್ಟೇ ಜನಗಳು ನೈಟ್ ಆದರೂ ಬಂದೇ ಬರ್ತಾರೆ. ಹಾಗೆ ಇದು ದೇವಸ್ಥಾನದ ಪಕ್ಕನೇ ಇರೋ ಚೌಡೇಶ್ವರಿ ಅಮ್ಮನವರು, ಅಲ್ಲೂ ತುಂಬ ವಿಜೃಂಭಣೆಯಿಂದ ಅಲಂಕಾರ ಮಾಡಿದ್ರು ನೋಡಿ. ಮಳೆಯಿಂದ ಎಷ್ಟೋ ಅಂಗಡಿಗಳು ಕ್ಲೋಸ್ ಮಾಡಿಕೊಂಡು ಅವ್ರು ತಂದಿರೋ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ನಾವು ಹೀಗೆ ನೋಡಿಕೊಂಡು ಏನು ತಗೊಳ್ಳೋದು, ನಮ್ಮ ಅಣ್ಣನಿಗೆ ಸ್ವಲ್ಪ ಕಾಲು ಎಳೆದೆ, ಜಾತ್ರೆಗೆ ಕರ್ಕೊಬಂದು ಏನೂ ಕೊಡಿಸೇ ಇಲ್ಲ ನೀನು ನನಗೆ ಅಂತ. ಹಾಗೆ ಅವನು ಬಳೆ ಅಂಗಡಿಗೆ ಕರ್ಕೊಂಡೋಗಿದ್ದು ನನ್ನ ಅಣ್ಣ. ಆದರೆ ನಾನು ಮಾತ್ರ ನನ್ನ ಯಜಮಾನ್ರಿಗೆ ಸೆಲೆಕ್ಷನ್ ಮಾಡು ಅಂತ ಹೇಳಿದ್ದು. ಅವರೇ ಒಂದು ಬಳೆ ಸೆಲೆಕ್ಷನ್ ಮಾಡಿಕೊಟ್ರು. ಹೇಗಿದೆ ಅಂತ ಹೇಳಿ ಅದ್ರ ಪಿಕ್ಕು ಲಾಸ್ಟಲ್ಲಿ ಹಾಕ್ತೀನಿ. ಹೀಗೆ ನಾನು ನನ್ನ ಅತ್ತಿಗೆ ಬಳೆ ತೊಗೊಂಡು ಮುಂದೆ ಬಂದ್ವಿ. ಮುಂದೆ ಬಂದಮೇಲೆ ಇಲ್ಲಿ ಆಟ ಆಡೋ ಗೇಮ್ಸ್ಗಳೆಲ್ಲ ಇಟ್ಟಿದ್ದರು. ನಿಮ್ಗೆ ಗೊತ್ತೇ ಅಲ್ವಾ, ಮಕ್ಕಳು ಏನು ನೋಡಿದ್ರು ಬೇಕು ಬೇಕು ಅಂತಾರೆ. ಹಾಗೆ ನನ್ನ ಅಣ್ಣನ ಮಗನೂ ಅಷ್ಟೇ, ನಾನು ಇದ್ರಲ್ಲಿ ಕೂರಬೇಕು, ಇದರಲ್ಲಿ ಆಟ ಆಡಿಸು ಅಂತ ತುಂಬ ಹಠ ಮಾಡ್ದ. ಸರಿ ಅಂತ ಆಟ ಆಡ್ಸೋಕೆ ಕರ್ಕೊಂಡು ಹೋದ್ವಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಮಳೆ ಅಂದ್ಬಿಟ್ಟು ತುಂಬ ಜನ ಕಡಿಮೆ, ಆದರೆ ಹೋಗ್ತಾ 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 ಜನ ತುಂಬ ಜಾಸ್ತಿ ಆಗ್ತಾಯಿದ್ರು. ದರ್ಶನಕ್ಕೆ ನಾವು ಬೆಳಿಗ್ಗೆ ನಿಂತ್ಕೊಂಡ್ರೆ ಮಧ್ಯಾಹ್ನ ಆದರೂ ಆಗೋದು, ಸಂಜೆ ಆದರೂ ಆಗೋದು, ಮಳೆ ಇಲ್ಲ ಅಂದರೆ ಅಷ್ಟು ಕ್ಯೂ ಇರ್ತಿತ್ತು. ಈ ಸತಿನೇ ಬೇಗ ದರ್ಶನ ಆಯಿತು ನಮಗೆ. ಯಾಕಂದರೆ ಮಳೆಯಿಂದ ಜನ ಮಧ್ಯಾಹ್ನ ಸ್ವಲ್ಪ ಕಮ್ಮಿ ಇದ್ದರು, ಹಾಗಾಗಿ ಬೇಗ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಮಳೆ ಕಮ್ಮಿ ಆಯಿತು, ಆಗ ಜನಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೆಲ್ಸಕ್ಕೆ ಹೋಗಿರೋರು, ಸಂಜೆ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಬರೋರು ಎಲ್ಲ ನೈಟು 10 ಗಂಟೆಗಂಟು ಬರ್ತಾನೆ ಇರ್ತಾರೆ ಜನ. ದರ್ಶನ ಮಾಡೋಕ್ಕೆ ಇಷ್ಟೊತ್ತಾದರೂ 10 ಗಂಟೆ 11 ಗಂಟೆ ಹೀಗೆ ಬರ್ತಾನೆ ಇರ್ತಾರೆ. ಇದು ನೋಡಿ, ಮತ್ತೆ ಇದನ್ನೇ ಕ್ಯಾಪ್ಚರ್ ಆಗ್ತಾಯಿದ್ದೀನಿ. ತುಂಬ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು, ಅದಕ್ಕೋಸ್ಕರ ಮತ್ತೆ ಇದನ್ನೇ ಕ್ಯಾಪ್ಚರ್ ಮಾಡಿಕೊಂಡೆ. ಆದರೂ ಎಷ್ಟು ಚೆನ್ನಾಗಾಯಿತು ಅಂದರೆ ಪ್ರತಿ ವರ್ಷ ಹೇಗಾಗುತ್ತೋ ಹಾಗೆ ಆಗುತ್ತೆ. ಇವೆಲ್ಲ ಮುಗಿಸ್ಕೊಂಡು ನಾವೀಗ ಮನೆ ಕಡೆ ಹೊರಟ್ವಿ. ನಾನು ಆಗಲೇ ಹೇಳ್ದಂಗೆ 10 ಗಂಟೆ ಆದರೂ ಬಂದೇ ಬರ್ತಾರೆ ಅಂತ ಹೇಳಲಿಲ್ವಾ, ಅದೇ ಥರ ನೋಡಿ ಜನಗಳು 10 ಗಂಟೆ ಆದ್ರೂ ಕೆಲ್ಸಕ್ಕೆ ಹೋಗಿರೋರು, ಮಳೆ ಕಮ್ಮಿ ಆದಮೇಲೆ ಅಕ್ಕಪಕ್ಕದೂರವರು ನಡ್ಕೊಂಡೇ ಬರ್ತಾರೆ. ಪ್ರತಿ ವರ್ಷವೂ ಹೀಗೆ ಹತ್ರ ಇರೋರೆಲ್ಲ ನಡ್ಕೊಂಡೇ ಬರ್ತಾರೆ, ದೇವ್ರ ದರ್ಶನ ಮಾಡ್ತಾರೆ.
ಹೋಗುವಾಗಂತೂ ತುಂಬಾ ಟ್ರಾಫಿಕ್ ಇತ್ತು. ಏನು ಅಂದರೆ ಚಿಕ್ಕ ಜಾಗನೇ ಇರ್ಬೋದು, ಅದು ಈ ಕಡೆ ನಮ್ಮ ರೂಟಿಂದ ಹೋಗೋದು. ಅಲ್ಲಂತೂ ಹೆವಿ ವೆಹಿಕಲ್ಸ್, ಗಾಡಿಗಳು, ಕಾರ್ಗಳು ತುಂಬಾ ಇದ್ದವು. ಹಾಗೋ ಹೀಗೋ ದರ್ಶನ ಮಾಡಿಕೊಂಡು ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನೂ ಪ್ರೋತ್ಸಾಹ ಹೆಚ್ಚಾಗುತ್ತೆ. ಮುಂದೆ ನೆಕ್ಸ್ಟ್ ವೀಡಿಯೋಗಳನ್ನ ಯಾವ ಥರ ಮಾಡ್ಬೋದು ಅಂತ ಯೋಚನೆ ಮಾಡಿ ನಿಮ್ಗೆ ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಆಲ್.